ಕನ್ಯಾ ರಾಶಿಯವರ ಬಗ್ಗೆ ಒಂದು ಮಾತು ಕೇಳಿಬರುತ್ತೆ. ಅವರು ತುಂಬ ಸೈಲೆಂಟ್ ಅಂತ. ಆದರೆ ಅವರು ಮಾತಾಡದೇ ಇದ್ರೂ ಅವರ ಸುತ್ತ ನಡೆಯೋ ಪ್ರತಿಯೊಂದು ವಿಷಯನೂ ಅವರಿಗೆ ಗೊತ್ತಿರುತ್ತೆ ಅಂತಾರೆ. ಇದು ನಿಜನಾ? ಹೌದು, ಜನರು ಇವ್ರನ್ನ ಸೈಲೆಂಟ್ ಅಂದ್ಕೊಂಡಿರ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲದ ಒಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ, ಇವರು ಸುಮ್ಮನೆ ಇದ್ರೂ ಇವರ ಮೈಂಡ್ ಮಾತ್ರ ಯಾವಾಗ್ಲೂ ಓಡ್ತಾನೇ ಇರುತ್ತೆ. ಎಲ್ಲವನ್ನೂ ಗಮನಿಸೋ ಒಂದು ಸ್ಪೆಷಲ್ ಪವರ್ ಇವರಲ್ಲಿದೆ. ಹಾಗಾದ್ರೆ ಕನ್ಯಾ ರಾಶಿಯವರ ಈ ಸೈಲೆನ್ಸ್ ಹಿಂದಿರೋ ಪವರ್ ಏನೋ? ಅದು ಅವರ ಲೈಫ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ? ಬನ್ನಿ, ಈ ಒಂದು ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ನೋಡೋಣ. ನೋಡಿ, ಇದೇ ಕನ್ಯಾ ರಾಶಿಯವರ ಬೇಸಿಕ್ ನೇಚರ್. ಅವರ ಸೈಲೆನ್ಸ್ ಅನ್ನೋದು ವೀಕ್ನೆಸ್ ಅಂತೂ ಅಲ್ವೇ ಅಲ್ಲ. ಬದಲಿಗೆ ಅದು ಅವರ ಗಮನ ಮತ್ತೆ ಅನಾಲಿಸಿಸ್ನ ಮೊದಲ ಸ್ಟೆಪ್. ಅವರ ಮೈಂಡ್ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಸರಿ, ಹಾಗಾದ್ರೆ ಈ ಗುಣಗಳೆಲ್ಲ ಎಲ್ಲಿಂದ ಬಂತು? ಇದರ ಹಿಂದಿನ ಕಾರಣ ತಿಳ್ಕೊಳ್ಬೇಕು ಅಂದ್ರೆ ನಾವು ಆಸ್ಟ್ರಾಲಜಿ ಕಡೆಗೆ ನೋಡ್ಬೇಕು. ಕನ್ಯಾ ರಾಶಿಯವರ ಈ ಯುನೀಕ್ ಸ್ವಭಾವಕ್ಕೆ ಅಸಲಿ ಕಾರಣ ಏನು? ಕನ್ಯಾ ರಾಶಿಯವರ ಸ್ವಭಾವವನ್ನ ರೂಪಿಸೋದ್ರಲ್ಲಿ 2 ಮುಖ್ಯ ಅಂಶಗಳಿವೆ. ಮೊದಲನೆಯದು ಭೂತತ್ವ, ಅಂದ್ರೆ ಅರ್ತ್ ಎಲಿಮೆಂಟ್. ಇದು ಅವರಿಗೆ ಸ್ಟೆಬಿಲಿಟಿ ಮತ್ತೆ ಲಾಜಿಕ್ ಕೊಡುತ್ತೆ. ಇನ್ನು ಎರಡನೆಯದು ಅವರ ರೂಲಿಂಗ್ ಪ್ಲಾನೆಟ್ ಬುಧ, ಅಂದ್ರೆ ಮರ್ಕ್ಯುರಿ. ಇದು ಅವರ ಅನಾಲಿಸಿಸ್ ಮತ್ತೆ ಅಬ್ಸರ್ವೇಷನ್ ಸ್ಕಿಲ್ಸ್ನ ಕಂಟ್ರೋಲ್ ಮಾಡುತ್ತೆ. ಈ ಭೂತತ್ವ ಇದೆಯಲ್ವಾ, ಅದು ಕನ್ಯಾ ರಾಶಿಯವರ ಆಲೋಚನೆಗಳನ್ನ ರಿಯಾಲಿಟಿಗೆ ಕನೆಕ್ಟ್ ಮಾಡುತ್ತೆ. ಪ್ರಾಕ್ಟಿಕಲ್ ಆಗಿ, ಸ್ಟೇಬಲ್ ಆಗಿ ಯೋಚಿಸೋ ಹಾಗೆ ಮಾಡುತ್ತೆ. ಅದೇ ಟೈಮಲ್ಲಿ ಕಮ್ಯುನಿಕೇಷನ್ ಮತ್ತೆ ಇಂಟೆಲಿಜೆನ್ಸ್ಗೆ ಕಾರಣವಾದ ಬುಧ ಗ್ರಹ ಇದೆಯಲ್ಲ, ಅದು ಅವರ ಮೈಂಡ್ನ ಸಿಕ್ಕಾಪಟ್ಟೆ ಶಾರ್ಪ್ ಮಾಡುತ್ತೆ. ಸೊ ಈ ಕಾಂಬಿನೇಷನ್ನಿಂದಾನೇ ಅವರಿಗೆ ಜ್ಞಾನವನ್ನು ಕಲೆಕ್ಟ್ ಮಾಡಿ ಅದನ್ನು ಡೀಪಾಗಿ ಅನಲೈಸ್ ಮಾಡಿ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಮಿಸ್ ಮಾಡದೇ ಇರೋ ಹಾಗೆ ನೋಡ್ಕೊಡೋ ಅದ್ಭುತ ಪವರ್ ಬಂದಿರೋದು. ಸರಿ, ಈಗ ಕನ್ಯಾ ರಾಶಿಯವರಲ್ಲಿರೋ 3 ಇಂಪಾರ್ಟೆಂಟ್ ಹಿಡನ್ ಪವರ್ಸ್ ಬಗ್ಗೆ ಮಾತಾಡೋಣ. ಇವು ಬರೀ ಗುಣಗಳು ಅಂತ ಅಂದ್ಕೋಬೇಡಿ, ಇವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅದ್ಭುತಗಳನ್ನೇ ಸಾಧಿಸ್ಕೋದಾದ ಸೂಪರ್ ಪವರ್ಗಳು. ಮೊದಲನೇ ಮತ್ತು ಅತ್ಯಂತ ಪವರ್ಫುಲ್ ಶಕ್ತಿ ಎಂದ್ರೆ ಅಬ್ಸರ್ವೇಷನ್. ಕನ್ಯಾ ರಾಶಿಯವರು ಸುಮ್ಮನೆ ನೋಡಲ್ಲ, ಅವರು ಗಮನಿಸ್ತಾರೆ. ಅಂದ್ರೆ ವಿಷಯಗಳ ಆಳಕ್ಕೆ ಇಳಿದು ಅದರ ಹಿಂದಿನ ಕಾರಣ ಏನೋ ಅಂತ ಹುಡುಕ್ತಾರೆ. ಪ್ರತಿಯೊಂದು ಡೀಟೇಲನ್ನು ತಮ್ಮ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅವರ ಅಬ್ಸರ್ವೇಷನ್ ಪವರ್ ಇದೆಯಲ್ಲ, ಅದು ಮಲ್ಟಿ ಡೈಮೆನ್ಷನಲ್. ಅವರು ಬರೀ ಮಾತನ್ನಷ್ಟೇ ಕೇಳಲ್ಲ, ಆ ಮಾತಿನ ಹಿಂದಿರೋ ಎಮೋಷನ್ ಏನು, ವಾಯ್ಸ್ ಟೋನ್ ಹೇಗಿದೆ, ಬಾಡಿ ಲ್ಯಾಂಗ್ವೇಜ್ ಏನು ಹೇಳ್ತಾ ಇದೆ, ಎಲ್ಲವನ್ನೂ ಗ್ರಹಿಸ್ತಾರೆ. ಅದಕ್ಕೆ ನೋಡಿ, ಅವರು ಜನರ ನಿಜವಾದ ಸ್ವಭಾವವನ್ನ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಇನ್ನು ಅವರ ಎರಡನೇ ಪವರ್ ಅನಲಿಟಿಕಲ್ ಥಿಂಕಿಂಗ್. ಬುಧಗ್ರಹದ ಪ್ರಭಾವದಿಂದ ಅವರ ಮೈಂಡ್ ಒಂದು ಸೂಪರ್ ಕಂಪ್ಯೂಟರ್ ಥರಾನೇ ಕೆಲಸ ಮಾಡುತ್ತೆ. ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಅದನ್ನ ತಕ್ಷಣ ನಂಬಲ್ಲ. ಮೊದಲು ಅದನ್ನ ಅನಲೈಸ್ ಮಾಡಿ ಎಲ್ಲ ಆಂಗಲ್ನಿಂದನೂ ಚೆಕ್ ಮಾಡಿ ಆಮೇಲೆನೇ ಒಂದು ಡಿಸಿಷನ್ಗೆ ಬರೋದು. ಮೂರನೇ ಶಕ್ತಿ ಪರ್ಫೆಕ್ಷನಿಸಮ್, ಅಂದ್ರೆ ಪರಿಪೂರ್ಣತೆ. ಕನ್ಯಾ ರಾಶಿಯವರು ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಅದನ್ನ ನೀಟಾಗಿ ಒಂದೇ ಒಂದು ತಪ್ಪಿಲ್ದ ಹಾಗೆ ಮಾಡಬೇಕು ಅಂತ ಬಯಸ್ತಾರೆ. ಅವರು ಕ್ವಾಲಿಟಿಗೆ ಕೊಡೋ ಇಂಪಾರ್ಟೆನ್ಸ್ ಇದೆಯಲ್ವಾ, ಅದೇ ಅವ್ರನ್ನ ಕೆರಿಯರಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗಿ ಮಾಡುತ್ತೆ. ಆದ್ರೆ ಪ್ರತಿಯೊಂದು ಪವರ್ಗೂ ಒಂದು ಲಿಮಿಟ್ ಇರುತ್ತಲ್ವಾ? ಹಾಗೇನೆ ಈ ಅದ್ಭುತ ಗುಣಗಳೇ ಕೆಲವು ಸಲ ಕನ್ಯಾ ರಾಶಿಯವರಿಗೆ ಚಾಲೆಂಜ್ ಆಗ್ಬಿಡುತ್ತೆ. ಅದ್ ಹೇಗೆ ಅಂತ ನೋಡೋಣ ಬನ್ನಿ. ಅವರ ಅನಾಲಿಟಿಕಲ್ ಥಿಂಕಿಂಗ್ ಪವರ್ ಇದೆಯಲ್ಲ, ಅದು ಕೆಲವು ಸಲ ಓವರ್ ಥಿಂಕಿಂಗ್ ಆಗಿ ಬದಲಾಗ್ಬಿಡುತ್ತೆ. ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆನೂ ತುಂಬಾನೇ ಯೋಚಿಸೋದು, ಏನಾಗುತ್ತೋ ಏನೋ ಅಂತ ತಲೆ ಕೆಡಿಸ್ಕೊಳ್ಳೋದು, ಇದೆಲ್ಲ ಮೆಂಟಲ್ ಸ್ಟ್ರೆಸ್ಗೆ ಕಾರಣವಾಗ್ಬೋದು. ಹಾಗೇನೆ ಪರ್ಫೆಕ್ಷನಿಸಮ್, ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಹಠ ಕೆಲವೊಮ್ಮೆ ಅವರ ಮೇಲೆ ಹೆಚ್ಚು ಪ್ರೆಷರ್ ಹಾಕುವ ಹಾಗೆ ಮಾಡುತ್ತೆ. ಈ ನಿರೀಕ್ಷೆ ಅವ್ರನ್ನ ಸುಸ್ತು ಮಾಡ್ಬೋದು. ಅಷ್ಟೇ ಅಲ್ಲ, ಸಣ್ಣ ತಪ್ಪುಗಳಾದ್ರೂ ಅದನ್ನ ಸಹಿಸ್ಕೊಳ್ಳೋದು ಕಷ್ಟ ಆಗ್ಬಿಡತ್ತೆ. ಹಾಗಾದ್ರೆ ಈ ಚಾಲೆಂಜಸ್ಗಳನ್ನ ಮೀರಿ ತಮ್ಮ ಪವರ್ಸ್ನ ಸಕ್ಸಸ್ಗೆ ಹೇಗೆ ಬಳಸ್ಕೊಳ್ಳೋದು? ಬನ್ನಿ, ಮುಂದಿನ ಸೆಕ್ಷನಲ್ಲಿ ಇದರ ಬಗ್ಗೆನೇ ಮಾತಾಡೋಣ. ನೋಡಿ, ಸಕ್ಸಸ್ಗೆ ದಾರಿ ಅವರ ಸ್ವಭಾವದಲ್ಲೇ ಇದೆ. ಮೊದಲು ಅವರ ಡೀಟೇಲ್ಡ್ ಅಬ್ಸರ್ವೇಷನ್ನಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅದನ್ನು ಡೀಪಾಗಿ ಅನಲೈಸ್ ಮಾಡೋದ್ರಿಂದ ಕ್ಲಾರಿಟಿ ಬರುತ್ತೆ. ಈ ಎರಡೂ ಸೇರಿದಾಗ ಪರ್ಫೆಕ್ಟ್ ಡಿಸಿಷನ್ ತಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಅವರ ನ್ಯಾಚುರಲ್ ಗುಣಗಳೇ ಸಕ್ಸಸ್ನ ಮೆಟ್ಲುಗಳಾಗಿ ಬದಲಾಗುತ್ತೆ. ಇಲ್ಲಿ ತುಂಬಾನೇ ಮುಖ್ಯವಾದ ವಿಷಯ ಅಂದ್ರೆ ಬ್ಯಾಲೆನ್ಸ್. ಓವರ್ ಥಿಂಕಿಂಗ್ ಕಂಟ್ರೋಲ್ ಮಾಡೋಕೆ ಮೈಂಡ್ಗೆ ರಿಲ್ಯಾಕ್ಸ್ ಕೊಡೋ ಅಭ್ಯಾಸಗಳನ್ನ ಮಾಡ್ಕೋಬೇಕು. ಎಲ್ಲವನ್ನೂ ತಮ್ಮಲ್ಲೇ ಇಟ್ಕೊಳ್ಳೋ ಬದಲು ನಂಬಿಕೆ ಇರೋರ್ ಜೊತೆ ಇಮೋಷನ್ಸ್ ಶೇರ್ ಮಾಡ್ಕೊಂಡ್ರೆ ಒಳಗಿನ ಪ್ರೆಷರ್ ಕಡಿಮೆ ಆಗುತ್ತೆ. ಅವರಲ್ಲಿರೋ ಅಬ್ಸರ್ವೇಷನ್ ಮತ್ತೆ ಅನಾಲಿಸಿಸ್ ಪವರ್ನ ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಬಳಸಿದ್ರೆ ಸಕ್ಸೆಸ್ ಪಕ್ಕಾ. ಈ ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಡ್ಬೇಕು. ಕನ್ಯಾ ರಾಶಿಯವರ ಮೌನ ಅನ್ನೋದು ಜ್ಞಾನ ಮತ್ತು ಗ್ರಹಿಕೆಯ ಸಂಕೇತ. ಅವರು ಮಾತಾಡದೇ ಇರ್ಬೋದು, ಆದರೆ ಅವರಿಗೆ ಎಲ್ಲವೂ ಅರ್ಥವಾಗ್ತಾ ಇರುತ್ತೆ. ಇದು ನಿಜಕ್ಕೂ ಒಂದು ರೇರ್ ಮತ್ತು ಪವರ್ಫುಲ್ ಆದ ಕ್ವಾಲಿಟಿ. ಕನ್ಯಾ ರಾಶಿಯವರ ಬಗ್ಗೆ ಈ ವಿಶ್ಲೇಷಣೆ ಕೇಳಿದ ಮೇಲೆ
ಅವರ ಅನುಭವಕ್ಕೆ ಇದು ಎಷ್ಟರ ಮಟ್ಟಿಗೆ ಸರಿ ಹೊಂದುತ್ತೆ ಅನ್ನೋ ಕುತೂಹಲ. ಅವರ ಈ ಶಕ್ತಿಯನ್ನವರು ಹೇಗೆ ಬಳಸ್ಕೊಳ್ತಾರೆ, ಇದರ ಬಗ್ಗೆ ಅನಿಸಿಕೆಗಳಿದ್ರೆ ಖಂಡಿತ ಹಂಚ್ಕೊಳ್ಬೋದು.